ನಾನೇ ಮಾಡ್ತೀನಿ. ಅವಳೇ ಮಾಡಿದ್ಲು. ಹಾಯ್ ಬೇಬಿ. ನಿಮ್ಮ ಹೈನ ನೀವೇ ಇಟ್ಕೊಳ್ಳಿ. ಅಲ್ಲ ಜಯ್, ನಿಮ್ಮನ್ನು ನೀವೇನು ಅನ್ಕೊಂಡಿದ್ದೀರಾ? ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಲ್ವಾ? ನಂಗೆ ಗೊತ್ತು, ನೀವು ನನ್ನ ಟಿಶ್ಯೂ ಪೇಪರ್ ಅಂತ ಅಂದ್ಕೊಂಡಿದ್ದೀರಾ. ಯೂಸ್ ಮಾಡಿಕೊಂಡು ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನೀವು ಅದನ್ನೇ ಅಂದ್ಕೊಂಡಿರೋದು, ಹಾಗೆ ಮಾಡ್ತಾ ಇದ್ದೀರಾ. ಹಲೋ ಬೇಬಿ, ಏನಾಗಿದೆ ನಿನಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊ. ನೀವೇನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬರಬೇಡಿ ಪ್ಲೀಸ್. ಬೇಬಿ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊ. ಇದ್ರಲ್ಲಿ ನನ್ನ ಮಿಸ್ಟೇಕ್ ಏನೂ ಇಲ್ಲ ಬೇಬಿ. ಅಣ್ಣನ ಆರ್ಡ್ರು. ಅಣ್ಣ ಏನಂತ ಆರ್ಡ್ರ್ ಮಾಡಿದ್ದಾನೆ ಗೊತ್ತಾ? ಇನ್ಮೇಲೆ 24/7 ಮಲ್ಲಿ ಜೊತೆಗಿದ್ದು ಅವಳನ್ನ ನೋಡ್ಕೋಬೇಕಂತೆ. ಏನು ಮಾಡಲಿ ಬೇಬಿ ನಾನು? ಈ ಮನೆ ಒಂಥರ ನನಗೆ ಲಿಟರಲಿ ಜೈಲಾದಂಗೆ ಆಗಿದೆ. ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ ಬೇಬಿ? ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತಿದ್ಯಾ. ಈ ಜಯದೇವ್ ಇಷ್ಟೊತ್ತಿನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಬೇಬಿ ಅವಳು ನನ್ನ ಹೆಂಡ್ತಿನೇ ಆಗಿರ್ಬೋದು, ಬಟ್ ನನ್ನ ಸ್ವೀಟ್ ಆರ್ಟ್ ನೀನೇ ಅಲ್ವಾ? ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಯಾರು ಮಾಡ್ಕೋತಾರೆ? ಸರಿ, ಯಾವಾಗ ಸಿಗ್ತೀರಾ? ನಾಳೆ ಸಿಗ್ತೀರಾ? ಅಯ್ಯೋ, ನಾಳೆ ಅಂತೂ ಖಂಡಿತ ಆಗೋದಿಲ್ಲ ಬೇಬಿ. ನಾಳೆ ಅಂತಲ್ಲ, ಈ ಬಲೆಯಿಂದ ಯಾವಾಗ ಬಿಡಿಸ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ನಾನು ಫೋರ್ಸ್ಫುಲಿ ಮನೆಯಿಂದ ಈಚೆ ಕಾಲು ಇಟ್ಟರೆ ಅದು ನಿನ್ನೇ ಮೀಟ್ ಮಾಡೋಕ್ಕೆ ಬಂದೀನಿ ಅಂತ ಅಣ್ಣಂಗೆ ಕ್ಲಿಯರಾಗಿ ಗೊತ್ತಾಗೋಗುತ್ತೆ. ಆ ರಿಸ್ಕ್ ಅಂತೂ ನಾವು ಖಂಡಿತ ತೊಗೊಳಕ್ಕಾಗಲ್ಲ ಬೇಬಿ. ಪ್ಲೀಸ್ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪ್ರಾಬ್ಲಮಿಂದ ನಾನು ಈಚೆ ಬಂದು ನಿನಗೆ ಖಂಡಿತ ಸಿಗ್ತೀನಿ. ಆದರೆ ಅಲ್ಲಿವರೆಗೂ ಯಾವಾಗ ಆಗುತ್ತೋ ಅವಾಗ ಮಧ್ಯೆ ಮಧ್ಯೆ ಫ್ರೀ ಮಾಡ್ಕೊಂಡು ನಿನಗೆ ಕಾಲ್ ಮಾಡ್ತಿರ್ತೀನಿ ಬೇಬಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನನಗೇನೋ ಒಂದು ಮಾಡ್ತೀನಿ ಬೇಬಿ, ಟ್ರಸ್ಟ್ ಮೀ. ಆಯಿತಾ? ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಜೈ, ಬ್ರೋ, ಯಾಕೆ ಒಂಥರ ಇದೆಯಾ? ಯಾರ್ದು ಫೋನ್ ಇಷ್ಟೊತ್ತಲ್ಲಿ? ಮಲ್ಲಿದು ಬ್ರೋ. ಮಲ್ಲಿಗೆ ಹಾಲು ಕಾಯಿಸ್ಕೊಂಡು ಹೋಗೋಕ್ಕೆ ಅಂತಲೇ ಬಂದೆ. ಆದರೆ ಬಂದ ಮೇಲೆ ಆ್ಯಕ್ಚುಲಿ ಶುಗರ್ ಎಷ್ಟು ಹಾಕಬೇಕು, ಹಾಲು ದೊಡ್ಡ ಲೋಟನ ಚಿಕ್ಕ ಲೋಟನ ಆ್ಯಂಡ್ ಬಾದಾಮ್ ಪೌಡರ್ ಎಷ್ಟು ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಬ್ರೋ, ನೀನು ಯಾಕೆ ಇಷ್ಟೊಂದು ಲೇಟಾಗಿ ಬಂದಿದ್ಯಾ? ಆಫೀಸ್ನಲ್ಲಿ ನೀನಿಲ್ವಲ್ಲ, ನಿನ್ನ ಕೆಲಸ ಜವಾಬ್ದಾರಿ ನಾನೇ ವಹಿಸ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಓ ಗಾಡ್, ನಾನು ಇಲ್ಲದೆ ಇರೋ ಟೈಮಲ್ಲಿ ನಾನು ಮಾಡಿರೋ ಹೇರಾಪೇರೆ ಕೆಲಸಗಳೇನಾದರೂ ಈಚೆ ಬಂದುಬಿಟ್ರೆ ಏನು ಮಾಡೋದು? ಏನು ಯೋಚನೆ ಮಾಡ್ತಾ ಇದೆಯಾ ಜೈ? ಕೆಲಸ ಜಾಸ್ತಿ ಅಂದಿಲ್ಲ ಬ್ರೋ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬ್ರೋ ಆ್ಯಕ್ಚುಲಿ ಮಲ್ಲಿ ಹೇಳ್ತಾ ಇದ್ಲು, ನೀವು ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗಿ ತೊಂದರೆ ಇಲ್ಲ, ಆದರೆ ಸಂಜೆ ಬೇಗ ಬನ್ನಿ ಅಷ್ಟು ಸಾಕು ಅಂತಿದ್ಲು. ನಾನು ಆಫೀಸಿಗೆ ಬರ್ತೀನಿ ಬ್ರೋ, ನಿನಗೆ ಬರ್ಡನ್ ಕಮ್ಮಿ ಆಗುತ್ತೆ. ನೋ, ಅದೆಲ್ಲ ಏನು ತೊಂದರೆ ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಇಲ್ಲಿರಬೇಕಾಗಿರೋದು ಬಹಳ ಮುಖ್ಯ. ನಿನ್ನ ಮಲ್ಲಿ ಅಷ್ಟು ಪ್ರೀತಿಸ್ತಾಳೆ. ಅವಳು ತೋರಿಸ್ತಾ ಇರೋ ಪ್ರೀತಿಗೆ ನೀನು ಎಷ್ಟು ಮಾಡಿದ್ರೂ ಕಡಿಮೆನೆ. ಸೊ ನಿನ್ನ ಫಸ್ಟ್ ಪ್ರಿಯಾರಿಟಿ ಅವಳೇ ಆಗಿರಬೇಕು. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಹಾಂ ಬ್ರೋ. ಹಾಗೆ ಇನ್ನೊಂದು ವಿಷಯ, ಪಾರ್ಥ ಮತ್ತು ಅಪೇಕ್ಷಾ ವಿಷಯದಲ್ಲಾಗಿದ್ದು ಯಾವುದೋ ಕೋಪದಲ್ಲೋ ಆವೇಶದಲ್ಲೋ ದುಡುಕಿ ಆ ರೀತಿ ಮಾಡಿದ್ದು ಹಾಗಿದ್ದಾಗೆ ಅಲ್ವಾ? ಹಾಂ ಬ್ರೋ, ಹಾಗೆ ಆಗಿದ್ದು. ಆ್ಯಂಡ್ ನಾನು ಆ ವಿಚಾರವಾಗಿ ಯಾಕಾದರೂ ಇಂಥ ಕೆಲಸ ಮಾಡೋದು ಅಂತ ತುಂಬಾ ಬೇಜಾರಾಗ್ತಿದೆ ಬ್ರೋ. ಗಿಲ್ಟ್ ಫೀಲ್ ಆಗ್ತಿದೆ. ಎಂಥ ಕೆಲಸ ಮಾಡಿಬಿಟ್ಟೆ ಅನ್ನೋ ರಿಗ್ರೆಟ್ಟು ನನಗೆ ಕಾಡ್ತಾ ಇದೆ. ಆ್ಯಂಡ್ ಬ್ರೋ, ಐ ಆಮ್ ರಿಯಲಿ ಸಾರಿ ಬ್ರೋ. ಸಾಧ್ಯ ಆದರೆ ದಯವಿಟ್ಟು ನನ್ನ ಕ್ಷಮಿಸು. ಇನ್ನು ಮೇಲೆ ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪು ರಿಪೀಟ್ ಆಗದಿರೋ ನಾನು ನೋಡ್ಕೋತೀನಿ. ತುಂಬಾ ಬೇಜಾರಾಗ್ತಿದೆ ಬ್ರೋ. ನನ್ನನ್ನು ನಾನು ಆದಷ್ಟು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟು ದ ಮ್ಯಾಕ್ಸಿಮಮ್ ಲೆವೆಲ್. ಬದಲಾಗಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ ಬ್ರೋ. ನಾನು ಖಂಡಿತ ಬದಲಾಗ್ತೀನಿ. ಜಸ್ಟ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಷ್ಟೇ. ಕಡೆವರೆಗೂ ಕೆಟ್ಟವನು ಅಂತ ಲೇಬಲ್ ಹಾಕ್ಸ್ಕೊಳ್ಳೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ಬ್ರೋ. ಆ ಪ್ರಯತ್ನದಲ್ಲೇ ನಾನು ಇದ್ದೀನಿ. ನಾನು ಖಂಡಿತ ಬದಲಾಗ್ತೀನಿ. ಏನೋ ಕೋಪದಲ್ಲಿ ದುಡುಕಿ ಅಂತ ಕೆಲಸ ಮಾಡಿಬಿಟ್ಟೆ. ಪ್ಲೀಸ್ ಬ್ರೋ, ಐ ಆಮ್ ರಿಯಲಿ ಸಾರಿ. ನನ್ನ ಕ್ಷಮಿಸು. ಇಟ್ಸ್ ಓಕೆ. ನಿನಗೆ ನಿನ್ನ ತಪ್ಪಿನ ಆರವಾಗಿ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದೆಯಲ್ಲ, ಅಷ್ಟು ಸಾಕು. ಬದಲಾಗೋ ಮನಸ್ಸಿದೆ ಅಂದಮೇಲೆ ಖಂಡಿತ ಬದಲಾಗ್ತೀಯ. ಬದಲಾಗಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗೆ ಮಲ್ಲಿನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಬದುಕು. ನೀನು ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಡೆಸ್ಕೊಂಡ್ರೆ ನೀನು ಚೆನ್ನಾಗಿರ್ತೀಯ. ಹಾಗೆ ಈ ಸಂದರ್ಭನ ನಿನ್ನನ್ನು ನೀನು ತಿದ್ಕೊಳ್ಳೋದಕ್ಕೆ ದೇವ್ರು ಕೊಟ್ಟಿರೋ ಅವಕಾಶ ಅಂತ ತಿಳ್ಕೊ. ಸರಿಯಾಗಿ ಯೂಸ್ ಮಾಡ್ಕೊ, ಅಷ್ಟೇ ನಾ ಹೇಳೋದು. ಅಬ್ಬಾ
ಹೆಂಗೋ ಬಚಾವಾದೆ. ಥ್ಯಾಂಕ್ ಗಾಡ್. ಮಲ್ಲಿ, ರೇ ಎಲ್ಲಿ ಹೋಗಿದ್ರಿ ನೀವು? ಹಾಲು ಕಾಯಿಸ್ಕೊಂಬರಕ್ಕೆ ಇಷ್ಟೊತ್ತು ಬೇಕಾ? ಸಾರಿ ಮಲ್ಲಿ, ಬೇಜಾರು ಮಾಡ್ಕೋಬೇಡ. ಅದು ಅಣ್ಣ ಸಿಕ್ಕಿದ್ದ, ಅವನ ಹತ್ರ ಮಾತಾಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಏನಂದ್ರು? ನಿನ್ನ ಬಗ್ಗೆನೇ ಮಾತು ಮಲ್ಲಿ, ಇನ್ನೇನಿರುತ್ತೆ ಹೇಳು. ನನ್ನ ಬಗ್ಗೆನಾ? ನನ್ನ ಬಗ್ಗೆ ಮಾತಾಡಕ್ಕೆ ನಾನಿನ್ ಮುಖ್ಯಮಂತ್ರಿನ ಪ್ರಧಾನಮಂತ್ರಿನ? ಮಾಮೂಲಿ ಮಲ್ಲಿ. ಮಾಮೂಲಿ ಮಲ್ಲಿನೇ ಇರ್ಬೋದು, ಆದರೆ ಈ ಮನೇಲಿ ನೀನೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಮಲ್ಲಿ. ಯಾರೇ ಸಿಕ್ಕರು ನಿನ್ನ ಬಗ್ಗೆನೇ ಮಾತಾಡ್ತಾರೆ. ಚೆನ್ನಾಗಿ ನೋಡ್ಕೊಂಬಲ್ಲಿನ, ಹುಷಾರಾಗಿ ನೋಡ್ಕೊ ಅಂತಾರೆ. ಈಗ ಅಣ್ಣ ಜಸ್ಟ್ ಸಿಕ್ಕಿ ನಿನ್ನ ಬಗ್ಗೆನೇ ಅದನ್ನೇ ಮಾತಾಡ್ತಿದ್ದ, ಚೆನ್ನಾಗಿ ನೋಡ್ಕೊಂಬಲ್ಲಿನ, ಹುಷಾರಾಗಿ ಅಂತ. ಹೌದಾ ರೀ? ಹಂಗಂದ್ರ? ಜೊತೆಗೆ ಪಾಪ ಅವನ ಕಷ್ಟನೂ ಹೇಳ್ಕೊತಾ ಇದ್ದ. ಏನಂತಾರಿ? ಇನ್ನೇನು ಮಲ್ಲಿ, ಆಫೀಸ್ ಕೆಲಸ ಪಾಪ. ಈಗ ಒಬ್ಬನೇ ಅಲ್ವಾ, ನನ್ನ ಕೆಲಸನೂ ಸೇರಿ ಅವನೊಬ್ಬನೇ ಮ್ಯಾನೇಜ್ ಮಾಡ್ತೀಯಾನೆ. ಬರ್ಡನ್ ಜಾಸ್ತಿ, ಪ್ರೆಷರ್ ಜಾಸ್ತಿ, ಫ್ರಸ್ಟ್ರೇಷನ್ ಜಾಸ್ತಿ. ಸೊ ಒಬ್ಬನೇ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಅದಕ್ಕೆ ನೀನೇ ಒಂದ್ಸಲ ಅಣ್ಣನ ಹತ್ರ ಮಾತಾಡಿ ನಾನು ಆಫೀಸ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ಸು ಮಲ್ಲಿ. ನೀನು ಮಾಮೂಲಿ ಮಲ್ಲಿ ಅಲ್ಲ, ಈ ಮನೇಲಿ ಇನ್ನೊಂಥರ CM PM ಇದ್ದಾಗೆ. ನೀನು ಮಾತು ನಡೆಯುತ್ತೆ, ಎಲ್ಲರೂ ಕೇಳ್ತಾರೆ. ಪಾಪ ಅವನು ಒಬ್ಬನೇ ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಲ್ಲಿ. ನಿನ್ನ ಕೈಲಾದರೂ ಅದನ್ನ ನೋಡೋಕ್ಕಾಗತ್ತಾ? ಅದಕ್ಕೆ ಹೇಗಾದರೂ ಮಾತಾಡಿ ಪರ್ಮಿಷನ್ ಕೊಡ್ಸು. ನಾನು ಹೋದ್ರೆ ಅವ್ನಿಗೆ ಹೆಲ್ಪ್ ಆಗುತ್ತಲ್ವಾ? ನೋಡು, ನೀನು ಈ ವಿಚಾರನ ಅಣ್ಣನ ಹತ್ರ ಮಾತಾಡು, ಆದರೆ ನಾನು ಹೇಳ್ದಂಗೆ ಇರಬಾರ್ದು. ಯಾಕೆಂದರೆ ನಾನು ಹೇಳಿದೆ ಅಂತ ಗೊತ್ತಾದರೆ ಅವ್ನು ಬೇಜಾರು ಮಾಡ್ಕೋತಾನೆ, ಬೇಡ ಅಂದ್ಬಿಡ್ತಾನೆ. ಅದಕ್ಕೆ ನೀನು ಹೇಳ್ದಂಗೆ ಇರಲಿ, ಹೆಂಗಾದ್ರೂ ಮಾಡಿ ಒಪ್ಸು. ಸರಿ ರೀ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ಭಾವನವ್ರ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ಸರಿನಾ? ಹಾಂ, ಕುಡಿ, ಹಾಲು ಕುಡಿ, ಹಾಲು ಕುಡಿ. ಹುಷಾರಿದಾನ, ಬಿಸಿ ಇದೆ. ಅಂತೂ ನನ್ನ ರೂಟ್ ಕ್ಲಿಯರ್ ಆಗೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಅದು ಸಕ್ಸಸ್ ಆಗಿಬಿಟ್ರೆ ಸಾಕು, ನಮ್ಮ ಚಮ್ಮಕ್ ಚಲೋ ಜೊತೆ ಆಯಾಗ ಕೂಡ ಆಡ್ಕೊಂಡಿರ್ಬೋದು. ನಿನ್ಗೆ ಹೀಗೆಲ್ಲ ಆಗಿರೋದಕ್ಕೆ ಆ ಜಯದೇವ್ ಯಾಕೆ ಕಾರಣ ಆಗಿರಬಾರ್ದು? ನಾನು ಹೇಳ್ದಷ್ಟು ಮಾಡು, ನಾಳೆನೇ ಆ ಕೆಲ್ಸಕ್ಕೆ ರಿಸೈನ್ ಮಾಡು. ಅಯ್ಯೋ ದೇವ್ರೆ, ಅಂಥ ಗೆಳೆಯನ್ನ, ಅವನ ಗೆಳೆತನನ ನಾನು ಹೇಗೆ ಕಳ್ಕೊಳ್ಳಿ? ನಾನು ಹೇಗೆ ಅವನಿಂದ ದೂರ ಇರಲಿ? ಆನಂದ್, ಯಾಕೆ ಹೀಗೆ ಎತ್ಕೋತಿದ್ಯಾ? ಹೋ, ನಾನು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೋಡಾನಂದ್, ಈಗ ಆಗಿರೋದೇ ಸಾಲಲ್ವಾ? ರೆಸ್ಟ್ ಮಾಡೋದು ಬಿಟ್ಟು ಈ ರೀತಿ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಆರಾಮಾಗಿರು. ಹೇಗೆ ಆರಾಮಾಗಿರಲಿ ಅಪರ್ಣ? ಕೆಲಸ ಬಿಟ್ಬಿಡು ಅಂದರೆ ಯೋಚನೆ ಬರ್ದೇ ಇರುತ್ತಾ ಹೇಳು? ಆನಂದ್, ಕೆಲಸ ಬಿಡೋದಕ್ಕೆ ಏನು ಪ್ರಾಬ್ಲಮ್ಮು? ನಿನಗೆ ಫ್ಯಾಮಿಲಿಗಿಂತ ಮನೆ ಮಕ್ಕಳಿಗಿಂತ ಆ ಕೆಲಸನೇ ಮುಖ್ಯ ಆಗೋಯ್ತಾ? ನೋಡಾನಂದ್, ನನಗೆ ನೀನು ಬೇಕು, ನೀನು ಚೆನ್ನಾಗಿರ್ಬೇಕಷ್ಟೆ. ನಿನಗೇನಾದರೂ ಆದರೆ ನನಗೆ ತಡ್ಕೊಡೋ ಶಕ್ತಿ ಇಲ್ಲ ಆನಂದ್. ನೋಡು, ನಿನ್ನ ಕೆಲಸ, ನೀನು ಸಂಪಾದನೆ ಮಾಡೋ ದುಡ್ಡು ಇದ್ಯಾವುದು ನನಗೆ ಬೇಡ. ನೀನು ಸಂಪಾದನೆ ಮಾಡಿರೋದೇ ಬೇಕಾದಷ್ಟಿದೆ, ಅದರಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು. ಮತ್ತು ಯಾಕೆ ಕೆಲಸ? ಪ್ಲೀಸ್ ಆನಂದ್, ಆ ಕೆಲಸ ನಮಗೆ ಬೇಡ. ನನ್ನ ಚಿಂತೆ, ನನ್ನ ಕನಸನ್ನು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ನಿನಗಿರೋ ಎಕ್ಸ್ಪೀರಿಯನ್ಸ್ಗೆ, ನಿನಗಿರೋ ಕ್ಯಾಲಿಬರ್ಗೆ ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತೆ. ಅಲ್ಲೇ ಮಾಡಬೇಕು ಅಂತ ಏನಿಲ್ವಲ್ಲ. ಪ್ಲೀಸ್ ಆನಂದ್, ಆ ಕೆಲಸ ಬಿಟ್ಬಿಡು ಪ್ಲೀಸ್. ಅಪರ್ಣ, ಪ್ಲೀಸ್ ನನ್ನ ಸೆಂಟಿಮೆಂಟ್ನ ಅರ್ಥ ಮಾಡ್ಕೊ. ನಾನಲ್ಲಿ ಕೆಲಸಕ್ಕೆ ಹೋಗ್ತಿರೋದು ಹೊಟ್ಟೆ ಪಾಡ್ಗೋ ಅಥವಾ ಸಂಬಳಕ್ಕೋಸ್ಕರ ಅಲ್ಲ, ನನ್ನ ಗೆಳೆಯನಿಗೋಸ್ಕರ, ನಮ್ಮ ಫ್ರೆಂಡ್ಶಿಪ್ಗೋಸ್ಕರ. ಅದನ್ನೇ ಬಿಟ್ಟು ಬಾ ಅಂತ ಅಂದ್ಬಿಟ್ರೆ ಅದು ಸಾಧ್ಯನೇ ಹೇಳು? ಪ್ಲೀಸ್ ಆನಂದ್, ಅದೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ಭಯ ಆಗ್ತಿದೆ. ನೀನಲ್ಲಿ ಕೆಲಸ ಮಾಡೋದು ನಂಗೆ ಇಷ್ಟನೇ ಇಲ್ಲ. ನೋಡು, ನೀನೇನು ರೀಸನ್ಸ್ ಕೊಡಬೇಡ, ನಾನು ಕೇಳೋದಕ್ಕೂ ತಯಾರಿಲ್ಲ. ಆ ಕೆಲಸ ಬಿಟ್ಬಿಡು ಅಷ್ಟೇ. ಅಲ್ಲ, ಈಗ ಮಲ್ಕೋ. ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ, ಮಲ್ಕೋ. ಎಲ್ಲರ ಜೊತೆ ಚೆನ್ನಾಗಿರ್ತೀರಾ, ಬಟ್ ನನ್ನ ಜೊತೆ ಫುಲ್ ಸೀರಿಯಸ್ ಆಗ್ಬಿಡ್ತೀರಾ. ಮೊದಲಿದ್ದು ಪಾರ್ಥನೆ ಬೇರೆ, ನೀವೇ ಬೇರೆ. ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಒಟ್ಟಲ್ಲಿ ನೀವೇ ಚೇಂಜ್ ಆಗೋಗಿದ್ರ.
ಇದೇನು ನೀವಿನ್ನೂ ಮಲಗಿಲ್ವಾ? ಇಲ್ಲ, ನೀವು ಬರಲಿ ಅಂತಾನೆ ಕಾಯ್ತಿದ್ದೆ. ಏನಾಯ್ತು? ಯಾಕೆ ಇವತ್ತು ಇಷ್ಟು ಲೇಟ್ ಆಯಿತು? ನಿಮಗೆ ಗೊತ್ತಲ್ಲ ಭೂಮಿಕಾ, ಆಫೀಸಲ್ಲಿ ಜಯದೇವ್ ಇಲ್ಲ, ಆನಂದ್ ಇಲ್ಲ. ನಾನು ಒನ್ ಮ್ಯಾನ್ ಆರ್ಮಿ ಆಗ್ಬಿಟ್ಟಿದ್ದೀನಿ. ಹೌದು, ನೀವೇನು ನನಗಿಂತ ಭಾಳ ಬ್ಯುಸಿಯಾಗಿದ್ದೀರ ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹಾಗಾಗಿ ಫೋನ್ ಚೆಕ್ ಮಾಡ್ತಾ ಇದ್ದೆ, ಮಿಸ್ಡ್ ಕಾಲ್ ಇದೆಯಾ, ಮೆಸೇಜ್ ಇದೆಯಾ ಅಂತ. ಐ ಆಮ್ ಸೋ ಸಾರಿ, ಅದು ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಇಟ್ಸ್ ಓಕೆ. ಬಟ್ ನೀವು ಯಾಕೆ ಹೀಗಿದ್ದೀರಾ? ಏನು ಇಲ್ಲ ಅಂತ ಹೇಳ್ಬಿಡಿ, ಏನೋ ಇದೆ, ಏನು ಅಂತ ಹೇಳಿ. ಅದು ಅಪ್ಪಿ ಮತ್ತು ಪಾರ್ಥ ಅವರು, ಏನಾಯಿತು? ಅವರಿಬ್ಬರ ಮಧ್ಯದಲ್ಲಿ ಏನೋ ಸರಿ ಇಲ್ಲ ಅನ್ಸುತ್ತೆ ಗೌತಮ್ ಅವರೇ. ಅವರಿಬ್ಬರು ರೂಮಲ್ಲಿ ಜಗಳ ಆಡ್ತಿದ್ರು, ಅದು ನಾನು ಕೇಳಿಸ್ಕೊಂಡೆ. ಐ ಮೀನ್, ಕೇಳಿಸ್ಕೊಳ್ಳೋ ಉದ್ದೇಶ ನನಗಿರಲಿಲ್ಲ. ಅವ್ರು ಜೋರಾಗಿ ಮಾತಾಡ್ತಿದ್ದು, ಹಾಗಾಗಿ ಕೇಳಿಸ್ತು. ಅಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಸಹಜ. ಬಟ್ ಈಗ ತಾನೇ ಮದುವೆ ಆಗಿದ್ದಾರೆ, ಈಗಲೇ ಈ ರೀತಿ ಜಗಳ ಆಗೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಗೌತಮ್ ಅವರೇ, ನೀವು ಅವ್ರ ಹತ್ರ ಮಾತಾಡಿ ಏನು ವಿಚಾರ ಅಂತ ತಿಳ್ಕೊಬೋದಲ್ವಾ ಪ್ಲೀಸ್? ಸರಿ ಹೋಗಲ್ಲ ಭೂಮಿಕಾ. ನಾನು ದೊಡ್ಡವನಿರ್ಬೋದು, ಕೇಳೋ ಸ್ಥಾನದಲ್ಲಿರ್ಬೋದು, ಬಟ್ ಅವ್ರ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಅವರಿಬ್ಬರ ಮಧ್ಯೆ ಏನೋ ಚಿಕ್ಕದಾಗಿ ಜಗಳ ಆಯಿತು ಅಂದ ಮಾತ್ರಕ್ಕೆ ಏನೋ ಸರಿ ಇಲ್ಲ ಅಂತ ನಾವು ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ನಾಳೆ ನಾವು ಅಂದ್ಕೊಂಡಿದ್ದೆ ತಪ್ಪಾದರೆ ಏನು ಮಾಡೋದು? ಸೊ ನಮ್ಮ ಅಪ್ರೋಚ್ನ ಚೇಂಜ್ ಮಾಡೋಣ. ಏನು ಅಪ್ರೋಚು? ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಂಡೈರೆಕ್ಟ್ ಅಪ್ರೋಚ್. ಏನು ಮಾಡಬೇಕು ಅಂತಿದ್ದೀರಾ? ನನ್ನ ಹತ್ರ ಏನೋ ಒಂದು ಐಡಿಯಾ ಇದೆ, ಈಗಲೇ ಕೇಳ್ಬಿಡಿ, ಸರ್ಪ್ರೈಸ್. ಅಪೇಕ್ಷಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ನೋಡಿ, ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗತ್ತೆ. ಎಲ್ಲ ಬರೀ ಬಾಯಿ ಮಾತು. ನಿಮ್ಗೆ ಹಾಗೆಲ್ಲ ಬೇಜಾರಾಗೋದೇ ನಿಜ ಆದ್ರೆ ನನಗೆ ಬೇಜಾರಾಗೋ ಥರ ಯಾಕೆ ನಡ್ಕೋತಾ ಇದ್ರಿ? ನನಗೆ ಈ ಸಮಾಧಾನದ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ ಪಾರ್ಥ. ಆ್ಯಂಡ್ ನನಗೆ ಗೊತ್ತು, ಇದ್ಯಾವುದು ನೀವು ಮನಸ್ಸಿಂದ ಹೇಳ್ತಾ ಇಲ್ಲ ಅಂತ. ಏನೋ ನನಗೆ ಸಮಾಧಾನ ಮಾಡ್ಬೇಕಲ್ವಾ, ಅದಕ್ಕೆ ಹೇಳ್ತಿದ್ದೀರಾ. ನೋಡಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಂಗೆ ನಿಜವಾಗ್ಲೂ ಆ ಥರ ಫೀಲ್ ಆಗ್ತಾ ಇದೆ. ನೀವು ಇಷ್ಟೊಂದು ಡಲ್ ಆಗಿರೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಅದು ನನ್ನ ಮನಸ್ಸಲ್ಲಿ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇದೆ. ಗಿಲ್ಟ್ ಫೀಲ್ ಆದ್ರೆ ಸಾಕಾ? ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಹೇಳಿ, ಈ ಥರ ಗಿಲ್ಟ್ ಫೀಲ್ ಮಾಡ್ಕೊಂಡ್ರೆ ಸಾಕಾ? ಅಲ್ಲ, ನಿನ್ನೆ ರಾತ್ರಿನೇ ನಾನು ಸಾರಿ ಕೇಳಿದ್ನಲ್ವಾ, ಅದಕ್ಕಿಂತ ನಾನು ಇನ್ನೇನು ಮಾಡಲಿ? ಓಕೆ, ಐ ಅಂಡರ್ಸ್ಟ್ಯಾಂಡ್. ಸರಿ, ನಾವು ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ, ಎಲ್ಲರೂ ಜಾಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ. ಓಕೆ? ಇಲ್ಲ, ನಾನು ಎಲ್ಗೂ ಬರಲ್ಲ. ಏನ್ರಿ ಇದು, ಬೇಜಾರು ಅಂತೀರಾ? ಹೋಗ್ಲಿ, ಬೇಜಾರು ಕಳೀಲಿ, ಹೊರಗಡೆ ಹೋಗಿ ಬರೋಣ ಅಂದರೆ ಅದಕ್ಕೂ ಬೇಡ ಅಂತೀರ. ಹೌದು, ಈಗ ಯಾಕೆ ಬರೋಲ್ಲ ಅಂತಿದ್ದೀರಾ? ವೈ? ಯಾಕೆ ಅಂದರೆ ಆಚೆ ಹೋದ್ರೂ ಅದೇ ನೀವು, ಅದೇ ನಾನು, ಬೇರೆ ಏನೂ ಚೇಂಜ್ ಆಗಲ್ಲ. ಲೊಕೇಶನ್ ಚೇಂಜ್ ಆದರೆ ಏನು ಪ್ರಯೋಜನ? ಕ್ಯಾರೆಕ್ಟರ್ ಅದೇ ಇರತ್ತಲ್ವಾ? ಏನು ನಿಮ್ಮ ಮಾತಿನ ಅರ್ಥ? ಇದೇ ನಿಮ್ಮ ಪ್ರಾಬ್ಲಮ್ಮು. ಎಲ್ಲನೂ ನಾನೇ ಬಾಯ್ ಬಿಟ್ಟು ಹೇಳಬೇಕು, ನಿಮ್ಗೆ ಅರ್ಥ ಮಾಡಿಸ್ಬೇಕು. ಎಲ್ಲನೂ ನಾನೇ ಎಕ್ಸ್ಪ್ಲೇನ್ ಮಾಡಬೇಕು, ನಿಮ್ಗೆ ಎಕ್ಸ್ಪ್ರೆಸ್ ಮಾಡಬೇಕು. ಪಾರ್ಥ, ಈ ಸೌಭಾಗ್ಯಕ್ಕೆ ಪಾರ್ಟ್ನರ್ ಅಂತ ಯಾಕಿರಬೇಕು ಹೇಳಿ? ಅಪೇಕ್ಷಾ, ಪ್ಲೀಸ್, ಯಾಕೆ ಈ ಥರ ನಾನ್ ಸ್ಟಾಪಾಗಿ ಬೈತಾನೆ ಇದ್ದೀರಾ? ಓಕೆ, ನನಗೆ ಅರ್ಥ ಆಗಲ್ಲ ಅಂತಲೇ ಅಂದ್ಕೊಳ್ಳಿ. ಅಟ್ಲೀಸ್ಟ್ ನೀವಾದರೂ ಅದನ್ನು ಬಿಡಿಸಿ ಹೇಳ್ಬೋದಲ್ವಾ? ಒಂದು ವೇಳೆ ನಂದೇನಾದ್ರು ಫಾಲ್ಟ್ ಇದ್ದರೆ ನಾನು ಅದನ್ನು ಸರಿ ಮಾಡ್ಕೋತೀನಿ. ನಂದೇನು ಆ ಥರ ಈಗೋ ಏನಿಲ್ಲ. ಪ್ಲೀಸ್ ಅಪೇಕ್ಷಾ, ಅದೇನು ಅಂತ ಹೇಳಿ, ನಾನು ಮಾಡಿರೋ ಮಿಸ್ಟೇಕ್ ಆದರೂ ಏನು? ವಾಟ್? ನಿಮಗೆ ಮೊದಲಿದ್ದಿದ್ದು ಪ್ರೀತಿ ಇಲ್ಲ, ಮೊದಲಿದ್ದಿದ್ದು ಇಂಟ್ರೆಸ್ಟ್ ಇಲ್ಲ. ಅದು ಹಾಗೆ ಬೇಕಾಗಿದ್ದು ಸಿಕ್ಕಾಗ ಅದ್ರ ವ್ಯಾಲ್ಯೂ ಕಡಿಮೆ ಆಗೋಗುತ್ತಂತೆ. ನಮ್ಮ ಕೇಸ್ನಲ್ಲೂ ಅದೇ ಆಗಿರೋದು. ಮದ್ವೆಗಿಂತ ಮುಂಚೆ ಅರ್ಧ ಗಂಟೆ ಸಿಕ್ಕಿದ್ರು ಎಷ್ಟು ಪ್ರೀತಿಯಿಂದ ಇರ್ತಾ ಇದ್ವಿ, ಎಷ್ಟೆಲ್ಲ ಮಾತಾಡ್ತಾ ಇದ್ವಿ. ಮಾತಾಡೋದಕ್ಕೆ ಟಾಪಿಕೇ ಇರ್ತಿರ್ಲಿಲ್ಲ, ಆದ್ರೂ ಮಾತಾಡ್ತಾ ಇದ್ವಿ. ಆದ್ರೆ ಇವಾಗ ಒಟ್ಟಿಗೆ ಇದ್ದೀವಿ, ಒಂದೇ ಮನೇಲಿ ಇದ್ದೀವಿ, ಬಟ್ ಮಾತಾಡೋದಕ್ಕೆ ಮಾತೇ ಇಲ್ಲ. ಒಂಥರ
ಡ್ರೈ ಆಗೋಗಿದೆ. ಆ್ಯಂಡ್ ಅದಕ್ಕೆ ಕಾರಣ ನೀವೇ. ನಾನು ಮೊದಲು ಹೇಗಿದ್ನೋ ಹಾಗೆ ಇದ್ದೀನಿ. ಚೇಂಜ್ ಆಗಿರೋದು ನೀವು. ಯಾವುದೋ ಹಳೆ ಅಂಕಲ್ ಥರ ಆಡ್ತಿದ್ದೀರಾ. ತುಂಬಾನೇ ಬೋರಿಂಗ್ ಆಗೋಗಿದ್ದೀರಾ. ಅಪೇಕ್ಷಾ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಪ್ಲೀಸ್ ಪಾರ್ಥ, ನನಗೆ ತೇಪೆ ಹಚ್ಚೋದಕ್ಕೆ ಬರಬೇಡಿ. ನನಗಿದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ನೀವು ತೇಪೆ ಹಚ್ಚೋದಕ್ಕೂ ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಸರಿ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ ಪ್ಲೀಸ್. ಏನೋ ಜಡಿ ಇದು, ಏನೋ ನಿನ್ನ ಕರ್ಮ. ಲೈಫನ್ನ ಜಾಲಿಯಾಗಿ ಬಿಂದಾಸ್ ಆಗಿ ಕಿಂಗ್ ಸೈಜಲ್ಲಿ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದು ಈಗ ಆ ಮಲ್ಲಿಗೆ ವಾಚ್ಮೆನ್ ತರ ಆಗ್ಬಿಟ್ಟಿದ್ಯಲ್ಲೋ. ತರ ಏನು, ಲಿಟ್ರಲಿ ವಾಚ್ಮೆನ್ನೇ. ಸಂಬಳ ಕೊಡದೆ ಬಿಟ್ಟಿಯಾಗಿ ಕೆಲಸ ಮಾಡು ಬ್ಲಡಿ ವಾಚ್ಮೆನ್ ಆಗ್ಬಿಟ್ಟಿದ್ಯಾ ಮಲ್ಲಿಗೆ. ಕರ್ಮ ನಿಂತು, ನಿನ್ ಟೈಮೇ ಸರಿ ಇಲ್ಲ ಕಣ. ಈ ಮಲ್ಲಿ ಒಂಥರ ಬೇಡದೇ ಇರೋ ಅಂಟ ಆದ್ರೆ ನನ್ನ ಚಮ್ಮಕ್ ಚೆಲ್ಲೋದಿಯಾ ನನಗೆ ಬೇಕಾಗಿರೋಂಥ ಅಂಟು. ಈ ಬೇಡದೇ ಇರೋ ಅಂಟಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ, ಬೇಕಾಗಿರೋ ಅಂಟನ್ನ ಅಂಟಿಸ್ಕೊಳಕ್ ಆಗ್ತಿಲ್ಲ. ಇದು ನಮ್ಮ ಕರ್ಮ. ಆದ್ರೆ ಈ ಮನೆ, ಈ ಇಷ್ಟು ದೊಡ್ಡ ಮನೇಲಿರೋ ಇಷ್ಟು ಜನ ಯಾರಾದ್ರೂ ಒಬ್ರು ನನ್ನ ಸಪೋರ್ಟ್ಗಿದಾರ? ಇಲ್ಲ. ಯಾಕೆ? ಜೇಡಿಗೆ ಒಂದು ತಪ್ಪು ಮಾಡಕ್ ಬಿಡ್ತಾ ಇಲ್ವಲ್ಲೋ ಇವರು. ಬೈನಾಕಲ್ ಹಿಡ್ಕೊಂಡು ಕಾಯ್ತಿರ್ತಾರೆ. ನನ್ನ ಕ್ಯಾರೆಕ್ಟರ್ಗೆ ಅವಮಾನ. ಮನೆಯಿಂದ ಕಾಲು ಈಚೆ ಇಡೋ ಆಗಿಲ್ಲ, ಸೈರನ್ ತರ ಓ ಅಂತ ಬಡ್ಕೋತಾರೆ. ನನ್ನ ಕರ್ಮಕ್ಕೆ ಬ್ಲಡಿ ಅನ್ಎಜುಕೇಟೆಡ್ ಸೋಬರ್ ಸೊಸೈಟಿ. ಲವ್ ಅಲ್ಲ ಕಣ್ರ, ಒಬ್ಬ ಮನುಷ್ಯ ಅವನಿಗೆ ಇಷ್ಟ ಬಂದಾಗೆ ಲೈಫ್ನ ಲೀಡ್ ಮಾಡೋದು ತಪ್ಪ? ಅವನು ಖುಷಿಯಾಗಿರೋದು ತಪ್ಪ? ಖುಷಿಯಾಗಿರಕ್ಕೆ ಬಿಡಲ್ಲ ಅಂತಿರಲ್ಲ. ಉರಿ, ಬ್ಲಡಿ ಹೊಟ್ಟೆ ಉರಿ ಎಲ್ರಿಗೂ. ಈ ಜೇಡಿ ಸ್ಟೈಲ್ ಏನು, ಈ ಜೇಡಿ ಕದರ್ ಏನು, ಅವನು ಲೈಫನ್ನ ಲೀಡ್ ಮಾಡ್ತಾ ಇರೋದನ್ನ ನೋಡಿದ್ರೆ ಎಲ್ರಿಗೂ ಉರಿ. ಅದಕ್ಕೆ ನನ್ನ ದಾರಿಗೆ ನನ್ನ ಪಾಡಿಗೆ ನಾನು ಹೋಗ್ಬಿಡ್ದೆ, ಎಲ್ಲ ಅವ್ರ ದಾರಿಗೆ ಹೇಳ್ಕೊಳಕ್ ನೋಡಿ. ಈ ರೀತಿ ನೀತಿ ರೂಲ್ಸು ಗೀಲ್ಸು ಮಣ್ಣು ಮಸಿ ಅಂತ ಏನು ಇಲ್ದೇನೆ ದೊಡ್ಡದಾಗಿರ್ಬೇಕಾಗಿದೆ ಅಂತ ನನ್ನ ಲೈಫನ್ನ ಒಂದು ಸರ್ಕಲ್ ಹಾಕಿ ಒಂದು ಚೌಕಟ್ಟು ಹಾಕಿ ಇಷ್ಟರಲ್ಲೇ ಇರಬೇಕು ಕಣ ಮಗನೇ ನೀನು ಅಂತ ಲಿಮಿಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಷ್ಟಲ್ಲೇ ಬದುಕು ಸಾಯ್ಬೇಕು ನಾ. ಸೊಸೈಟಿ ಸಿಸ್ಟಮ್ ಯಾವುದು ಸರಿ ಇಲ್ಲ, ನಾವು ಯಾವುದು ಸರಿ ಇಲ್ಲ. ಇನ್ನು ಇವಳು ಮಲ್ಲಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ಲು. ಅಣ್ಣನ ಹತ್ರ ನಾನು ಮಾತಾಡ್ತೀನಿ ಕಣ್ರಿ, ನಿಮ್ಗೆ ದೊಡ್ಡದಾಗಿ ಫ್ರೀಡಮ್ ಕೊಡಿಸ್ಬಿಡ್ತೀನಿ ಅಂತ. ಆದ್ರೆ ಈಗ ಏನು ಮಾಡಿದ್ರೆ ಸೈಲೆಂಟ್ ಆಗಿ ಕೂತಿದ್ದ. ಎಲ್ಲ ಕಡೆಯಿಂದ ಬ್ಯಾಡ್ ಲಕ್ ಹಾಕಿದ್ರು ಗುಮ್ತಾ ಇದೆ ನನ್ನ. ಈ ಕಡೆ ಇದನ್ನ ಅಟೆಂಡ್ ಮಾಡ್ಲಾ, ಆ ಕಡೆ ಅದನ್ನ ಅಟೆಂಡ್ ಮಾಡ್ಲಾ, ಒಂದು ಗೊತ್ತಾಗದೆ ಇಲ್ಲಿ ಬಂದು ಕೂತಿದ್ದೀನಿ ನನ್ನ ಕರ್ಮಕ್ಕೆ. ಎಷ್ಟು ಅಂತ ಸಾಯ್ಲಿ ಒಬ್ನೇ. ಸ್ವಲ್ಪ ಕೂಲ್ ಆಗೋದಕ್ಕೆ ನಮ್ಮ ಚಮ್ಮಕ್ ಚಲೋ ಇದ್ದಾಳಲ್ಲ, ಅಟ್ಲೀಸ್ಟ್ ಅವಳು ಕಾಲ್ಗಾದ್ರೂ ಸಿಕ್ಕಿದ್ರೆ ಅವಳ ಜೊತೆ ಆಯಾಗಿ ಒಂದು 5 ನಿಮಿಷ ಮಾತಾಡಿ ಕೂಲ. ರೀ ನೆನೆದವರ ಮನದಲ್ಲಿ ಬಂತು ಬ್ಯಾಡ್ಲಕ್. ಆಮೇಲೆ ಬಾ 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 ಬಾ. ರೀ ನೀವ್ ಎಲ್ಲಿದ್ದೀರಾ? ನಾನ್ ನಿಮ್ಮನ್ನ ಅಲ್ಲೆಲ್ಲ ಹುಡುಕೆ ಬಂದೆ. ಏನ್ ಮಾಡ್ತಿದ್ದೀರಾ? ಫೋನ್ಯಾಗ ಮಾತಾಡ್ತಿದ್ದಂಗಿತ್ತು. ಇಲ್ಲ, ಅದು ನಿನಗೋಸ್ಕರ ನಿಧಾನ. ಈ ಆರ್ಗ್ಯಾನಿಕ್ ಪೌಡರ್ಗಳು ಬರ್ತಾವಲ್ಲ, ಅದನ್ನೆಲ್ಲ ಆರ್ಡರ್ ಮಾಡೋಣ ಅಂತ ಅನ್ಕೊಂಡೆ. ಆರ್ಗ್ಯಾನಿಕ್? ಹೂಮಲ್ಲಿ ಆರ್ಗ್ಯಾನಿಕ್ ಅದು ಪರಿಶುದ್ಧ ಪರಿಸರದಿಂದನೇ ಮಾಡಿರ್ತಾರೆ ಪದಾರ್ಥಗಳನ್ನ. ಈ ಪೆಸ್ಟಿಸೈಡ್ಸು ಕೆಮಿಕಲ್ಸು ಇದನ್ನೆಲ್ಲ ಹಾಕಿ ಬೆಳೆದಿರೋದನ್ನ ತಿಂದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಹೇಳು. ಮೊದಲೇ ನೀನು ಪ್ರೆಗ್ನೆಂಟ್ ಬೇರೆ, ನಿನಗೂ ಒಳ್ಳೇದಲ್ಲ, ಅದು ಮಗುಗೂ ಒಳ್ಳೇದಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಫುಡ್ಡನ್ನು ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೆ ನಿನಗೋಸ್ಕರ. ಹೌದಾ? ಏನ್ ಮಾಡೋದು ಮಲ್ಲಿ, ಅದು ಆಕ್ಚುಲಿ ಹೊರಗಡೆ ಶಾಪ್ಗೆ ಹೋಗಿನೇ ಅದನ್ನ ಚೆಕ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂತೆಲ್ಲ ನೋಡಿ ಮಾಡಿ ತಂದ್ರೆ ಬೆಟರು. ಆದ್ರೆ ನಾನು ನಿನಗೆ ಗೊತ್ತಲ್ಲ, ಮನೆಯಿಂದ ಆಚೆ ಹೋಗೋ ಆಗಿಲ್ಲ, ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಅದಕ್ಕೆ ಆನ್ಲೈನಲ್ಲೇ ನೋಡ್ತಾ ಇದ್ದೆ. ಏನಾದ್ರೂ ಮಲ್ಲಿ ಅದನ್ನ ಹೊರಗಡೆ ಹೋಗಿ ಮುಟ್ಟಿ ಕ್ವಾಲಿಟಿ ಚೆಕ್ ಮಾಡಿ ತಂದ್ರೇನೆ ಬೆಟರ್. ಆದ್ರೆ ಹಾಗಲ್ವಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀರಾ? ಆನ್ಲೈನ್ ಇರೋದೇ ಅದಕ್ಕಲ್ವಾ, ಆನ್ಲೈನಾಗೆ ತರಿಸಿ. ಸರಿ ಮಲ್ಲಿ, ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಅಂದಿದ್ದಲ್ಲ, ಅದೇ ನಾನು ಆಫೀಸ್ಗೆ ಹೋಗೋ ವಿಷಯ ಮಾತಾಡ್ತೀಯಾ? ಇನ್ನೂ ಇಲ್ಲ ರೀ, ಒಳ್ಳೆ ಸಮಯ ನೋಡ್ಕೊಂಡು ಮಾತಾಡೋಣ ಅಂತ ನಾನೇ ಸುಮ್ಮನಾದೆ. ಒಳ್ಳೆ ಸಮಯ? ಈಗ ಅದನ್ನ ನೋಡಕ್ ಯಾರಾದ್ರೂ ಪುರೋಹಿತ್ರನ್ ಕರೆಸ್ಬೇಕಷ್ಟೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಭಾವನಾ ತಾವಿನ್ನೂ ಮಾತಾಡಿಲ್ಲ ಅಂತ ಬೇಜಾರಾ?
ಇಲ್ಲ ಮಲ್ಲಿ, ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನು? ಪಾಪ ಅಣ್ಣನಿಗೊಬ್ಬನಿಗೆ ಬರ್ಡನ್ ಜಾಸ್ತಿ, ನನ್ನ ಕೆಲಸನೂ ಸೇರಿ ಅವನೇ ಮಾಡ್ತಿರಲ್ಲ ಅನ್ನೋ ಒಂದು ಚಿಕ್ಕ ಕನ್ಸರ್ನ್ ಅಷ್ಟೇ. ಮಲ್ಲಿ, ನನಗೆ ನಿನ್ ಜೊತೆ ಇರೋದು ಖುಷಿ ಮಲ್ಲಿ. ಮನೇಲಿ ಅವ್ರನ್ನ ಬಿಟ್ಟೋಗಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ. ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷನೂ ತುಂಬಾ ಪ್ರೆಷಿಯಸ್, ಏನಂತಾರೆ ಅಮೂಲ್ಯ, ಅತ್ಯಮೂಲ್ಯವಾದದ್ದು ಮಲ್ಲಿ. ನಿನ್ ಜೊತೆ ನಾನು ಖುಷಿಯಾಗಿದ್ದೀನಿ ಮನೇಲಿ. ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹೌದಾ ರೀ? ನಾನಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಎಷ್ಟೆಲ್ಲ ಹೇಳಿದ್ದೀನಿ ಮಲ್ಲಿ, ಪದೇ ಪದೇ ಅದನ್ನೇ ಕೇಳ್ತಿಯಲ್ಲ. ನಿಜ ಮಲ್ಲಿ, ನೀನಂದ್ರೆ ನನಗೆ ಅಷ್ಟೊಂದು ಇಷ್ಟ. ನೀನ್ ಸಿಕ್ಕಿರೋದು ನನ್ನ ಲೈಫಲ್ಲಿ ತುಂಬಾ ದೊಡ್ಡ ಲಕ್ಕು. ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾರಲ್ಲ, ಒಂದು ಅಷ್ಟು ಜನ್ಮದ ಪುಣ್ಯನೂ ಸೇರಿ ನನಗೆ ಈ ರೂಪದಲ್ಲಿ ನೀನ್ ಸಿಕ್ಕಿದ್ಯಾ. ಸರಿ, ಅದೇನೋ ಆನ್ಲೈನಾಗ ಬುಕ್ ಮಾಡ್ಬೇಕು ಅಂತಿದ್ರಲ್ಲ, ಮಾಡಿ ಹೇಳ್ತೀನಿ. ಮರ್ತೇ ಬಿಟ್ಟಿದೆ ನೋಡು. ಒಂದು ಸುಳ್ಳು ಹೇಳಿದ್ದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕೀಗ. ಕರ್ಮ. ಹೇಳ ಮಲ್ಲಿ, ಏನೇನ್ ಬೇಕು ಹೇಳ? ಗೌತಮ್ ಅವರೇ, ಅಪ್ಪಿ ಮತ್ತೆ ಪಾರ್ಥ ವಿಷಯದಲ್ಲಿ ಏನೋ ಒಂದು ಐಡಿಯಾ ಇದೆ, ಆಮೇಲೆ ಹೇಳ್ತೀನಿ. ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಪ್ಲೀಸ್ ಹೇಳಿ, ನನಗೆ ತುಂಬಾನೇ ಚಿಂತೆ ಆಗ್ತಿದೆ. ಏನು ಗೊತ್ತಾ ಭೂಮಿಕಾ, ಈಗ ನಾವು ಹೋಗಿ ಪಾರ್ಥ ಮತ್ತು ಅಪೇಕ್ಷನ ಹತ್ರ ಮಾತಾಡಿ ಅವ್ರಿಗೆ ಬುದ್ಧಿ ಹೇಳಿ, ನೀವೀಗೆಲ್ಲ ಮಾಡ್ಕೋಬಾರ್ದು, ಚೆನ್ನಾಗಿರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತೆಲ್ಲ ಹೇಳಿದ್ರೆ ಅವ್ರಿಗೊಂಥರ ಅನಿಸುತ್ತೆ. ಅದು ಅಲ್ಲದೆ ನಮಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾದರೆ ಫೀಲ್ ಮಾಡ್ಕೋತಾರೆ. ಆಗ ಪರಿಸ್ಥಿತಿ ಸರಿ ಹೋಗೋ ಬದಲು ಬಿಗಡಾಯಿಸ್ಬೋದು. ಅದಕ್ಕೆ ಡೈರೆಕ್ಟ್ ಅಪ್ರೋಚ್ ಬೇಡ, ಇಂಡೈರೆಕ್ಟಾಗಿ ಅಪ್ರೋಚ್ ಮಾಡೋಣ ಅಂತಷ್ಟೇ. ಇಂಡೈರೆಕ್ಟ್ ಅಪ್ರೋಚ್ ಅಂದರೆ? ಏನಿಲ್ಲ, ಈಗ ಅವ್ರ ಹತ್ರ ಹೋಗಿ ನಾವು ಸ್ಪೀಚ್ ಕೊಡೋ ಬದಲು ನಾವು ಚೆನ್ನಾಗಿರೋಣ ಅವ್ರ ಮುಂದೆ. ಅವ್ರ ಮುಂದೆ ಚೆನ್ನಾಗಿರೋದೇನು? ನಾವು ಚೆನ್ನಾಗೇ ಇದ್ದೀವಲ್ಲ. ಚೆನ್ನಾಗಿದ್ದೀವಿ ಇಲ್ಲ ನಾನು ಹೇಳ್ತಾ ಇಲ್ಲ. ಈಗ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ, ಕಲರ್ ಮಿಕ್ಸ್ ಮಾಡಿ, ನಾವು ಇನ್ನಷ್ಟು ಚೆನ್ನಾಗಿದ್ದೀವಿ ಅಂತ ಎದ್ದು ಕಾಣಬೇಕು ಅವ್ರ ಮುಂದೆ. ಹಾಗೇನಾದರೂ ಮಾಡೋಣ. ಆಗ ಅವ್ರಿಗೆ ಹೌದಲ್ಲ, ಇವ್ರ ಥರ ನಮ್ಗೆ ಯಾಕೆ ಇರೋಕ್ಕಾಗ್ತಿಲ್ಲ, ಇವರಿಂದ ಪಾಠ ಕಲಿಬೇಕು, ಇದ್ರೆ ಇವ್ರ ಥರ ಇರಬೇಕು ಅಂತ ಅನಿಸ್ಬೇಕು. ಆಗ ಬದಲಾಗ್ಬೋದಲ್ಲ. ಓ, ಬಟ್ ಇದು ವರ್ಕೌಟ್ ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ನಾವು ಮಾಡಬೇಕಾಗಿರೋದು ಇಷ್ಟೇ. ಏನು ಗೊತ್ತಾ, ನಾವಿಬ್ರು ನಾರ್ಮಲ್ ಆಗಿ ಇರೋಣ.